ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಆಯುಕ್ತರಿಗೆ ಇವತ್ತು ಮನವಿ ಕೊಟ್ಟಿವಪ್ಪ ಅಂದ್ರೆ ಮಹಾನಗರ ಪಾಲಿಕೆ 5 ಮಂದಿ ಟ್ರಾನ್ಸ್ಫರ್ ಆಗ್ಯಾರ. ಕುಮಾರ್ ಅವರು ಒಂದು ಟ್ರಾನ್ಸ್ಫರ್ ಆಗಿದ್ದಾರೆ. ಮುಜಮಿಲ್ ಅಂತ ಜೂನಲ್ 3 ಬಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ದು ಕಾಪಿ ಬಿ ನಂಬರ್ ಅದ ಆಲ್ರೆಡಿ. ಆಮೇಲೆ ಟೋಟಲ್ 3 ಮತ್ತು 2 ಲೇಡೀಸ್ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ ಅದ. ಯಾಕಂದ್ರೆ 15-20 ವರ್ಷ ಇಲ್ಲೇ ಕಾರ್ಪೊರೇಷನ್ ಮಹಾನಗರ ಪಾಲಿಕೆದಾಗ್ಯಾರ. ಆಲ್ರೆಡಿ ಇವರಿಗೆ ರಿಲೀವ್ ಮಾಡ್ರಿ ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಕೊಟ್ಟಿನಿ ಆಲ್ರೆಡಿ. ಅವ್ರ ಕಮಿಷನರ್ ಏನಂದ್ರ ಅಂತದಾಗ ನಾವು ಮಾಡ್ತೀನಿ ಅಂತ ಮಾತು ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಂದ್ರ ನಾವೇನಂತೀವಿ ಇವರಿಗೆ ಇಲ್ಲೇ ಕೊಟ್ರಂದ್ರ ಬೇರೆ ಅನುಕೂಲ ಮಾಡಕ್ ಕೊಡ್ಬೇಕಲ್ಲ. ಈಗ ಅಭಿವೃದ್ಧಿ ಆಗ್ಬೇಕು ಮಹಾನಗರ ಪಾಲಿಕೆ ಕಲಬುರಗಿದಾಗ ದುನಿಯಾದ ಅಲ್ಲಿ ಬಂತಲ್ಲಿ ರಸ್ತೆ ಗಟ್ಟೆ ಅದ. ಅದು ಆಲ್ರೆಡಿ ಕುಮಾರ್ ಅವರು ಮತ್ತು ಮುಜಮಿಲ್ ಅಂತ ಜೂನಲ್ 3 ಅವರು ಮತ್ತೆ ಇನ್ನೊಬ್ರು 2 ಲೇಡೀಸ್ ಅವರು ಮತ್ತೆ ಇನ್ನೊಬ್ರು ಬಾಬುರಾವ್ ಅಂತ ಮೆಲಿಕೇರಿ ಅವರು ಒಂದು ಆಲ್ರೆಡಿ ಟೋಟಲ್ 5 ಜನ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. ಗೌರ್ಮೆಂಟ್ ಆದೇಶ ಆಗಿದೆ. ಆಲ್ರೆಡಿ ಇನ್ನತ್ತಾಗ ರಿಲೀವ್ ಮಾಡಿಲ್ಲ ಮಹಾನಗರ ಪಾಲಿಕೆ ಕಮಿಷನರ್ ಅವರು. 10-15 ವರ್ಷದಾಗ ಇಲ್ಲಿದ್ದಾರೆ. ಅದಕ್ಕೆ ನಾ ಏನಂತೀವಿ ಅನುಕೂಲ ಬೇರೆಯವ್ರು ಬಂದ್ರಂದ್ರ ಈ ಕಲಬುರಗಿ ನಗರದಾಗ ಏನೋ ಅಭಿವೃದ್ಧಿಗಳು ಏನೋ ರೋಡ್ ಆಗ್ಲಿ ನಾಲಿ ಆಗ್ಲಿ ಏನೇ ಆಗ್ಲಿ ಎಲ್ಲ ಅಭಿವೃದ್ಧಿ ಆಗ್ತದ. ಆದ್ರೆ ಅವ್ರಿಗೆ ಇಟ್ಕೊಂಡ್ ಕುಂತಿರೋದು ಕೆಲಸಗಳು ಪೆಂಡಿಂಗ್ ಅವ. ಇನ್ನತ್ತಾಗ ಯಾವ್ದು ಕೆಲಸಗಳು ಆಗ್ಲತ್ತವ್ರಲ್ಲ ಅದು ಕೂಡಲೇ 5 ಜನಕ್ಕೆ ಇಲ್ಲಿ ರಿಲೀವ್ ಮಾಡ್ರಿ ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಮನವಿ ಕೊಟ್ಟಿವಿ. ಆಲ್ರೆಡಿ ಗೌರ್ಮೆಂಟ್ ಆದೇಶ ಬಂದಿದೆ. ಆದೇಶ ಪ್ರಕಾರಲಿಗೆ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಂತ ಹೇಳತ್ತೀವಿ. ಅದಕ್ಕೆ ದಯವಿಟ್ಟು ಅನುಕೂಲ ಮಾಡ್ಕೇಸಿ ಅಂತಂತಾಗ ನಾವು ಟ್ರಾನ್ಸ್ಫರ್ ಮಾಡ್ಕೊಂತ ಭರವಸೆ ಕೊಟ್ಟಿರ್ತೀವಿ ಮಹಾನಗರ ಪಾಲಿಕೆಯವರು. ಒಂದ್ ಇವ್ರು ಟ್ರಾನ್ಸ್ಫರ್ ಆಗ್ಲಿಲ್ಲಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಮಹಾನಗರ ಪಾಲಿಕೆ ಎದುರುಗಡೆ ನಾವು ಉಗ್ರ ಹೋರಾಟ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀವಿ. ಇದನ್ನ ಮಾಡಿದ್ರೆ 24/10 ಸರ್ 24/10 ಮತ್ತು 24/7 ಆಲ್ರೆಡಿ ನಾವು ಸುಮಾರು ಆಟೋಗಳ ಚಾಲಕರಿಗೆ ಲೋನ್ ಹಾಕಿದಾಗ ಅಪ್ರೂವಲ್ ಆಗ್ಬೇಕಂದ್ರೆ ದುನಿಯಾದ ಏನ 24/10 ಮತ್ತು ಇದ್ರೊಳಗ ದುಡ್ಡು ತಿಂದ್ಕೇಸಿ ಒಂದೇ 60 ಏಜ್ ಇದ್ದವ್ರಿಗೆ ಆಟೋಗಳು ಕೊಟ್ಟಾರ. 60 ಏಜ್ ಇದ್ದವ್ರಿಗೆ ಆಟೋಗಳು ಕೊಟ್ಟಿದಾರ. ಅದ್ರೊಳಗ ಕಾನೂನ್ದಾಗಿಲ್ಲ ಕೊಡಬಹುದಂತ ಕಾನೂನ್ದಾಗಿಲ್ಲ. ಎಕ್ಸೆಲ್ ಅಂದ್ರೆ 35-40 ಕೊಡ್ಬೇಕಂತ ಅದ ಕಾನೂನ್ದಾಗ. ಇವ್ರು ಮಹಾನಗರ ಪಾಲಿಕೆದಾಗ 24/10 ಇನ್ನತ್ತಾಗ ಬಜೆಟ್ ದುಡ್ಡು ಇಲ್ಲ ಅದಿಲ್ಲ ಅಂತ ನಾವು ಹೇಳ್ಕೊಂತ ಬಂದಾರ. ನಾನು ಕಮಿಷನರ್ ಕೇಳದ ಅದೇ 24/10 ಕೇಳ್ದ ಸರ್ ಅವ್ರ ಬಲ್ಲಿ ದುಡ್ಡು ಇಲ್ಲ ಅದಿಲ್ಲ ಅಂತ 24/10 ಅಂತಲ್ಲ ಸರ್. ಅದ್ರೊಳಗೆ ಇಲ್ಲ ಅಂತ ಹೇಳಿದ್ರೆ ಲೋನ್ ಹಾಕಿ ದುನಿಯ ಜನ ಲೋನ್ ಹಾಕ್ಯಾರ, ಆಟೋಗಳು ಹಾಕ್ಯಾರ. ಮತ್ತ ಏನ್ ಫೋರ್ಸ್ ಸಾಮಾನು ಏನ್ ಕೊಡ್ಬೇಕು ಸ್ಲಮ್ಗಳಿಗೆ ಫೋರ್ಸ್ ಸಾಮಾನು ಕೊಡ್ಬೇಕಂತ ಅದ್ರೊಳಗ ಇನ್ನಾಗ ಸ್ಲಮ್ದು ಏನು ಫೋರ್ಸ್ ಸಾಮಾನು ಕೊಟ್ಟಿಲ್ಲ. ಮತ್ತೇನ ಏನು ಬೇಂಡ್ ಬಜೆದವ್ರು ಅವ್ರಿಗೇನ ಕಾಯಕ ಬೇಂಡ್ ಬಜೆ ಮಾಡೋರು ಅವ್ರಿಗೆ ಕೊಡ್ಬೇಕಂತ ಬೇಂಡ್ ಬಜೆ ಕೊಡ್ಬೇಕಂದ್ರೆ 1-2 ಕೊಟ್ಟಾರ. ಇನ್ನತ್ತಕ ಇಲ್ಲಿ ಕೊಟ್ಟಿರ ಇನ್ನ ಮಹಾನಗರ ಪಾಲಿಕೆದಾಗ ಇನ್ನತ್ತಕ ಕಮಿಷನರ್ ಕೇಳಿದಾಗ ಏನಂದ್ರೆ ಅವ್ರಿಗೆ ಕರ್ಕೊಂಬರ್ರಿ ನಾ ಕೊಡ್ತೀನಿ ಅಂತ ಮಹಾನಗರ ಪಾಲಿಕೆ ಹೇಳಿದಾರೆ. ಹೇಳಿದಾಗ ನಾ 24 ಇನ್ನ ದುಡ್ಡು ಇಲ್ಲ ಅದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ನಾ ಏನಂತೀನಿ ಆಲ್ರೆಡಿ ಮಹಾನಗರ ಪಾಲಿಕೆ ಪೈಲಾಗಿ ಕೊಟ್ಟಿನಿ ಅವ್ರ ಮೇಲೆ ಕಠಿಣ ಕ್ರಮ ತಗೋರಿ ಅಂತ ಹೇಳಿದಾಗ ಇಲ್ಲ ನಾ ಸರಿ ಮಾಡೀನಿ ಅವ್ರಿಗೆ ಕೊಟ್ಟಿನಿ ಆಲ್ರೆಡಿ ಸರಿ ಮಾಡೀನಿ ನೀವು ಹೋಗಿ ಕೇಳ್ರಿ ಚೇಂಬರ್ದಾಗ ಅಂತ ಹೇಳಿದಾರೆ. ಅದಕ್ಕೆ ದಯವಿಟ್ಟು ಇದೆಲ್ಲ ಯಾವ್ದು ಮಹಾನಗರ ಪಾಲಿಕೆದಾಗ ಇನ್ನತ್ತಕ್ಕೆ ಯಾವ್ದು ಕೆಲಸ ಆಗ್ತಾ ಇಲ್ಲ. ಈಗ ಏನಾಗ್ಬೇಕಂದ್ರೆ ಏನೋ ಈಗ ಜನ ಬರ್ಬೇಕು ಇಲ್ಲಿಂದ ಬಂದ 1 ಗಂಟೆ 2 ಗಂಟೆ ನಿಂದಿರ್ತಾರ ಇಲ್ಲಿ. ಅದಕ್ಕೆ ಬಸ್ ಅಡಿಬಿಡು ತಗೋಬೇಕಂದ್ರೆ ಬಿ ಪಾಳಿಗೆ ಹಚ್ಬೇಕು ಇಲ್ಲಿ. ಅದಕ್ಕೆ ಇನ್ನತ್ತ ಕೆಲಸ ಇಲ್ಲ. ಅದಕ್ಕೆ ಮಹಾನಗರ ಪಾಲಿಕೆ ಕಮಿಷನರ್ ಕೇಳಿನಿ ಈಗೆಲ್ಲ ಕೆಲಸಗಳು ಮಾಡಕತ್ತಿ ಅಂತ ಅಂದಾಗ ನಾ ಏನಂದ್ರೆ ಗೌರ್ಮೆಂಟ್ ಆದೇಶ ಬಂದಾಗ ಏನ ಬಾಬುರಾವ್ ಮತ್ತು ಅಭಯ್ ಕುಮಾರ್ಗಳು ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ ತೆಗೀರಿ ಅಂತ ನಾವಂತೀವಿ. ಇನ್ನತ್ತಾಗ 15 ವರ್ಷ 20 ವರ್ಷ ಇಲ್ಲಾರ ಅದು ಕೂಡಲೇ ಮಹಾನಗರ ಪಾಲಿಕೆ ಕಮಿಷನರ್ ಕೇಳಿದಾಗ ಏನಂದ್ರೆ ಅಂತಂತಾಗ ಅವ್ರಿಗೆ ತೆಗಿತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕೊಡ್ಲಿ ಆಲ್ರೆಡಿ ಅವ್ರಿಗೆ ರಿಲೀವ್ ಮಾಡ್ಲಿಲ್ಲಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಮಹಾನಗರ ಪಾಲಿಕೆ ಎದುರುಗಡೆಗೆ ನಾವು ಪ್ರತಿಭಟನೆ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀವಿ.